ಮೃಗಾಲಯದಲ್ಲಿ ಇರಬೇಕಾದ ಅಧಿಕಾರಿಗಳು ಕಾಣೆ, ಪ್ರಾಣಿ ಪಾಲಕರಿಗೆ ಎಲ್ಲಾ ಹೊಣೆ. ಸಮೀಕ್ಷಾ ರೆಡ್ಡಿ ಸಾವಿಗೆ ಮೃಗಾಲಯದ ಅಧಿಕಾರಿಗಳೇ ಕಾರಣನಾ? ನಡುರಾತ್ರಿ ಗರ್ಭಿಣಿ ನೀರಾನೆ ಕೆಜಿಗೆ ತರಬೇತಿಯಲ್ಲಿರುವ ವೈದ್ಯೆಯನ್ನ ಕಳಿಸಿದ್ದು ಯಾಕೆ? ಮುಖ್ಯ ವೈದ್ಯ ರಜೆ, ಕಾರ್ಯನಿರ್ವಹಣಾ ಅಧಿಕಾರಿ ಎಡವಟ್ಟು, ಯುವ ವೈದ್ಯೆಯನ್ನ ಬಲಿ ಪಡೆದುಕೊಂಡಿದ್ದು ಹೇಗೆ? And I think since I was 5, I always wanted to be a veterinarian. And today, even I am on the So it's been a great journey. I've learned a lot, lost a lot. And I think this is, but Ishmacha in our course was a And we had our beautiful dogs, Jumper and Robert, which we deeply miss today. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದರೆ ಅದು ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ. ಇಲ್ಲ, ನಂದು ಇನ್ಸ್ಟ್ರಕ್ಷನ್ ಓನ್ಲಿ ಫಾರ್ ಸನ್ಕಾನ್ಯೂರ್ ಬರ್ಡ್ ಇತ್ತು. ಹೋಗಿದ್ದು ಗೊತ್ತಾಗಿಲ್ಲ. ಆ್ಯಕ್ಚುಲಿ 11:30ಗೆ ಒಂದು ಕಾಲ್ ಬಂದಿದೆ, ಬಟ್ ನಾನು ಮಲಗಿಬಿಟ್ಟಿದ್ದೆ. ಆ್ಯಸ್ ಕ್ಯಾಶುವಲ್ ಆಗಿ ಬಿಟ್ಬಿಟ್ರೆ ಅದೇ ನಾಯಿನ ಪಮರಿಯನ್ ನಾಯಿನ ಅದು ಯಾರು ಎನ್ಕ್ವೈರಿ ಆಗಲೇಬೇಕು ಸರ್. ಇದು ನಾಳೆ ದಿವಸ ಇನ್ನೊಬ್ರಿಗಾಗುತ್ತೆ. ಈಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಆಲ್ ಯೂಜ್ ನೆಗ್ಲಿಜೆನ್ಸ್. ಸರ್, ತೋಟದಲ್ಲಿ ಇಂಜೆಕ್ಷನ್ ಕೊಡಬೇಕು ಫಾರ್ ಅ ಕೌ ಅಂದರೆ ವಿ ಹ್ಯಾವ್ ದಟ್ ಥಿಂಗ್ ಆ್ಯಂಡ್ ಇಂಜೆಕ್ಷನ್ ಕೊಡ್ತಾರೆ. ಓಕೆ, ಹೈಪೋಪಟಮಸ್ ನೀವು ಜಸ್ಟ್ ಲೈಕ್ ದಟ್ ಯು ವಿಲ್ ಅವರು ಅವರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಶಿ ಈಸ್ ನಾಟ್ ದ ಫಸ್ಟ್ ಡೇ ಶಿ ಈಸ್ ಗೋಯಿಂಗ್ ಆಲ್ಮೋಸ್ಟ್ ಫ್ರಮ್ 1 ವೀಕ್. ಡೈಲಿ ನೈಟು ಅವಳು ಹೋಗಿ ಮಾನಿಟರ್ ಮಾಡ್ತಿದ್ದಾಳೆ. ವಿ ಡಿಂಟ್ ಸೆಂಡ್, ನಮ್ಮ ಪರ್ಮಿಷನ್ ಇಲ್ಲದೆ ಹೋಗಿದ್ದಾಳೆ, ಬರ್ಡ್ಗೆ ಹೇಳಿದ್ವಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಒಂದು ಹಿಪೋಪಟಮಸ್ ಹತ್ರ ಹೋಗ್ಬೇಕಂದ್ರೆ ಭಾಳ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಬ್ರೇಕ್ ಮಾಡಿ ಇವಾಗ ಕೀ ಹೆಂಗೆ ಕೊಟ್ಟರು ಹೋಗಲಿ ಗೇಟ್ ಓಪನ್ ಮಾಡೋದಕ್ಕೆ ಅವಳಿಗೆ. ಯಾರು ಕಾರಣ? ಬಾಳಿ ಬದುಕಬೇಕಾಗಿದ್ದ ಪಶು ವೈದ್ಯೆ ಸಾವಿಗೆ ಯಾರು ಕಾರಣ? ಯಾರು ಮಾಡಬೇಕಾದ ಕೆಲಸವನ್ನ ಇನ್ಯಾರೋ ಹೆಗಲಿಗೆ ಕಟ್ಟಿದ್ರು. ಯುವತಿಯನ್ನ ರಾತ್ರಿ ಪಾಳಿಗೆ ಹಾಕಬಾರದು ಅಂತಿದ್ರು. ರಾತ್ರೋರಾತ್ರಿ ಕಾರು ಕಳಿಸಿ ಝೂಗೆ ಕರೆಸಿಕೊಂಡ್ರು. SOP ಪಾಲನೆ ಮಾಡಲೇಬೇಕು ಅಂತ ಇದ್ರು, ಗಾಳಿಗೆ ತೋರಿದ್ರು. ನಿರ್ಲಕ್ಷ್ಯ ತೋರಿ ವೈದ್ಯ ಸಾವಿಗೆ ಕಾರಣವಾದ ಆ ವಿಲನ್ಗಳು ಯಾರು? ಪಕ್ಷಿಗೆ ಇಂಜೆಕ್ಷನ್ ಕೊಡಬೇಕು ಅಂದ್ರು, ಸೇಫ್ಟಿ ಇಲ್ಲದೆ ನೀರಾನೆ ಬಳಿಗೆ ಕಳಿಸಿದ್ರು. SOP ಉಲ್ಲಂಘಿಸಿ ವೈದ್ಯನ ಬಲಿ ಕೊಟ್ರ? ರಾತ್ರಿ ವೇಳೆ ಮೃಗಾಲಯಕ್ಕೆ ಕರೆಸಿದ್ದೇಕೆ? ಮುಖ್ಯ ವೈದ್ಯ ರಜೆ, DRFOಗಳು ಕಾಣೆ. ಕಗ್ಗತ್ತಲ ರಾತ್ರಿಯಲ್ಲಿ ನಡೆದಿದ್ದು ಏನೆಲ್ಲ? ನೀರಾನೆ ದಾಳಿಯಾಗಿದೆ, ಆದರೆ ವೈದ್ಯೆಯ ಸಾವು ಮಾತ್ರ ನಿಗೂಢವಾಗಿದೆ. ಅರ್ಧ ರಾತ್ರಿಲಿ ಆ ಮೃಗಾಲಯದಲ್ಲಿ ನಡೆದಿದ್ದಾದ್ರೂ ಏನೋ ಅನ್ನೋದು ಈಗ ಎಲ್ಲರ ಕುತೂಹಲಕ್ಕೆ ಎಡೆಮಾಡಿಕೊಟ್ಟಿದೆ. ಒಂದು CCTV ಕ್ಯಾಮೆರಾ ಇಲ್ಲ, ಅಧಿಕಾರಿಗಳು ಇಲ್ಲ, ಮುಖ್ಯ ವೈದ್ಯರು ಇಲ್ಲ. ಇಂಥ ಟೈಮಲ್ಲಿ ಒಬ್ಬ ಟ್ರೈನಿ ಡಾಕ್ಟರ್ ಅನ್ನ ಮೃಗಾಲಯಕ್ಕೆ ಕರೆಸಿ ಬಲಿ ಕೊಟ್ಟಿದ್ದಾರೆ. ಮೇಲ್ನೋಟಕ್ಕೆ ನೀರಾನೆ ದಾಳಿಯ ಸಾವು ಅಂತ ಅನ್ನಿಸಿದ್ರು, ಇದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆಗಿರೋ ಸಾವು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯುಗಾದಿ ಹಬ್ಬದ ದಿನ ಆ ರಾತ್ರಿ ಡಾಕ್ಟರ್ ಸಮೀಕ್ಷಾ ಕೆಲಸಕ್ಕೆ ರಜೆ ಹಾಕಿದ್ದಿದ್ರೆ, ಅಥವಾ ರಾತ್ರಿ ಹೊತ್ತು ಯಾಕೆ ಕರೀತಾ ಇದ್ದೀರಾ, ನಾನು ಬರೋದಿಲ್ಲ ಅಂತ ಹೇಳಿಬಿಟ್ಟಿದ್ರೆ, ಅಸಲಿಗೆ ಅಷ್ಟೊತ್ತಿನಲ್ಲಿ ಮೃಗಾಲಯಕ್ಕೆ ಹೋಗದೆ ಇದ್ದಿದ್ರೆ ಸಮೀಕ್ಷಾ ಇಂದು ಅದೇ ಮೃಗಾಲಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಆರೈಕೆ ಮಾಡಿಕೊಂಡು ಇರ್ತಾ ಇದ್ರು. ತಮ್ಮ ಪೋಷಕರ ಜೊತೆ ಮಾತಾಡಿ ಸಂತೋಷದಿಂದ ಇರ್ತಾ ಇದ್ಲು. ಆದರೆ ಈಗ ಆ ಒಂದು ರಾತ್ರಿ ಮೃಗಾಲಯಕ್ಕೆ ಹೋದ ತಪ್ಪಿನಿಂದಾಗಿ ಪ್ರಾಣವನ್ನೇ ಕಳೆದುಕೊಂಡು ಮಣ್ಣು ಸೇರಿಕೊಂಡಿದ್ದಾಳೆ.
ಇದ್ದವಳು ಒಬ್ಬಳೆ ಮಗಳು. ಕೆಲಸಕ್ಕೆ ಕಳಿಸೋದೇ ಬೇಡ, ಕಣ್ಣ ಮುಂದೆ ಇದ್ರೆ ಸಾಕು, ಒಳ್ಳೆಯ ಕಡೆ ಮದುವೆ ಮಾಡಬೇಕು ಅಂತ ಹೆತ್ತವರು ಕನಸುಗಳನ್ನು ಕಟ್ಟಿಕೊಂಡಿದ್ರು. ಮಗಳು ತಮ್ಮ ಮೃತದೇಹಕ್ಕೆ ಮಣ್ಣು ಹಾಕಲಿ ಅಂತ ಅಂದುಕೊಂಡ್ರೆ ಮಗಳಿಗೆ ತಂದೆ ತಾಯಿ ಮಣ್ಣು ಹಾಕುವಂತಾಗಿದೆ. ಶಿವಮೊಗ್ಗದಿಂದ ಮಗಳ ಮೃತದೇಹ ಬರ್ತಾ ಇದ್ದಂತೆ ಇಲ್ಲಿ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ಸಮೀಕ್ಷಾ ಮನೆ ಮುಂದೆ ಜನರು ಜಮಾಯಿಸಿದ್ರು. ಸಮೀಕ್ಷಾಳ ಅಂತಿಮ ದರ್ಶನ ಪಡೆದುಕೊಂಡ್ರು. ಕೆಲವೇ ದಿನಗಳ ಹಿಂದೆ ತಮ್ಮ ಜೊತೆ ಮುದ್ದಾಗಿ ಮಾತಾಡಿಕೊಂಡಿದ್ದ ಮಗಳು ಈಗ ನಿಶ್ಚಲಾಗಿ ಮಲಗಿರೋದನ್ನ ನೋಡಿ ಅವರ ತಂದೆ ತಾಯಿಗೆ ಬರಸಿಡಿಲು ಬಡಿದಂತಾಗಿತ್ತು. ಮಗಳು ಇನ್ನು ವಾಪಸ್ ಬರೋದಿಲ್ಲ, ಇನ್ನು ತಮ್ಮೊಂದಿಗೆ ಇರೋದಿಲ್ಲ ಅನ್ನೋದನ್ನ ನೆನಪಿಸಿಕೊಂಡು ಆ ತಂದೆ ತಾಯಿ ಗೋಳಾಡಿದ್ರು. ಬನ್ನೇರುಘಟ್ಟ ಸಮೀಪದ ಸಕಲವಾರ ಗ್ರಾಮದಲ್ಲಿ ಸಮೀಕ್ಷಾ ಅಂತ್ಯಕ್ರಿಯೆ ನೆರವೇರಿತು. ಸಂಬಂಧಿಕರು, ಸ್ನೇಹಿತರು ಸಮೀಕ್ಷಾ ಅಂತಿಮ ದರ್ಶನ ಪಡೆಯಲು ಸಾವಿರಾರು ಮಂದಿ ಮನೆಯ ಬಳಿ ಜಮಾಯಿಸಿದ್ರು. ಬಂದವರೆಲ್ಲ ಸಮೀಕ್ಷಾಳ ಜೊತೆ ತಮ್ಮ ಒಡನಾಟ ನೆನೆದು ಕಣ್ಣೀರು ಹಾಕಿದ್ರು. ನೀವು ದೃಶ್ಯಗಳಲ್ಲಿ ನೋಡಬಹುದು. ಮನೆ ಬಳಿ ನೂರಾರು ಜನರು ಜಮಾಯಿಸಿದ್ದು ಸಂಬಂಧಿಕರು ಸಮೀಕ್ಷಾ ತಂದೆ ತಾಯಿಗೆ ತಮ್ಮ ಸಂತಾಪ ಸೂಚಿಸಿ ಕಣ್ಣೀರು ಹಾಕ್ತಾ ಇದ್ದಾರೆ. ನಂತರ ಕೆಲವೊಂದು ಶಾಸ್ತ್ರಗಳನ್ನೆಲ್ಲ ಮುಗಿಸಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು. ಸಕಲವಾರ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿದ್ದು ಸಮೀಕ್ಷಾ ರೆಡ್ಡಿ ಮನೆಯಲ್ಲಿ ಶೋಕ ಮಡುಗಟ್ಟಿತ್ತು. ಇಡೀ ಸಕಲವಾರ ಗ್ರಾಮದಲ್ಲಿ ಸ್ಮಶಾನ ಮೌನ ಆವರಿಸಿತ್ತು. ಯಾರದ್ದೋ ತಪ್ಪಿಗೆ ತಮ್ಮ ಮಗಳು ಬಲಿಯಾದ್ಲಲ್ಲ ಅಂತ ಸಮೀಕ್ಷಾ ಕುಟುಂಬ ನೋವು ತೋಡಿಕೊಂಡಿದೆ. ಸಮೀಕ್ಷಾ 10 ವರ್ಷ ಎಕ್ಸ್ಪೀರಿಯನ್ಸ್ ಇರೋ ವೈದ್ಯ ಏನಲ್ಲ. ಜಸ್ಟ್ ಆಕೆ ಕೆಲಸಕ್ಕೆ ಆಯ್ಕೆಯಾಗಿ 1.5 ತಿಂಗಳಾಗಿತ್ತಷ್ಟೇ. ಅಷ್ಟರಲ್ಲೇ ಆಕೆಗೆ ಹಬ್ಬದ ದಿನವೂ ರಜೆ ಕೊಡದೆ ರಾತ್ರಿ ಹೊತ್ತಲ್ಲಿ ಮೃಗಾಲಯಕ್ಕೆ ಕರೆಸಿಕೊಂಡಿದ್ದಾರೆ. ಇನ್ನು ಟ್ರೈನಿ ಆಗಿರೋ ವೈದ್ಯೆಯನ್ನ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೇಳಿದ್ದು ಏಕೆ ಅಂತ ಅವರ ಪೋಷಕರೇ ಪ್ರಶ್ನೆ ಮಾಡಿದ್ರು. ಅದು ಮಾತ್ರ ಅಲ್ಲ, ಪಕ್ಷಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಕರೆಸಿ ನೀರಾನೆ ಬಳಿಗೆ ಕಳಿಸಿದ್ದು ಏನು ಅನ್ನೋ ಅನುಮಾನವೂ ಈಗ ಕಾಡ್ತಾ ಇದೆ. ಶಿ ವಾಸ್ ಅ ಟ್ರೈನಿ. 1.5 ಮಂತ್ ಆಗಿದೆ ಇಲ್ಲಿ ಬಂದು. 1.5 ಮಂತಲ್ಲಿ ಅವಳು ನಂಗೆ ಬಿಟ್ಟರು ಹಿಪ್ಪೋಪೊಟಮಸ್ ಹತ್ರ ಅಂತ ಅದು ಅರ್ಥ ಆಗ್ತಿಲ್ಲ. 2-3 ಡೇಸಿಂದ ಮಲಗಿತ್ತು ಅಂತೇಳಿ ಟೆಂಪ್ರೇಚರ್ ತೊಗೊಳಕ್ಕೆ ಹೋಗಿದ್ದಾಳೆ. ಬೈಟ್ ಮಾಡಿದೆ. ಅಲ್ಲ ನಿಜ 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 ಅಲ್ಲ ಸೀನಿಯರ್ ಸೂಪರ್ವೈಸರ್ ಜೊತೆ ಮಾಡಬೇಕಿತ್ತು. ಅದು ಇನ್ನೂ ನೋಡ್ಬೇಕು ಸರ್. ನಾವು ಇನ್ನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಲಿಲ್ಲ. ನಮ್ಮ ತಂಗಿ ಬಾವ ಒಬ್ಬಳೇ ಮಗಳು, ಅವ್ರು ಫುಲ್ ಶಾಕಲ್ಲಿದ್ದಾರೆ. ಅವ್ರ ಜೊತೆ ನಾವು ಅದು ಸರ್ ಅವಳು ಚೈಲ್ಡ್ಹುಡ್ಡಿಂದಾನೇ ಅವಳಿಗೆ ಆಸೆ ಇದು. ನಾವು ಮೊನ್ನೆ ಸೆಲೆಕ್ಟ್ ಆದಾಗಲೂ ಬೈದ್ವಿ, ಬೇಡವೆ ಅಂದರೆ ಯಾರು ಮಾತು ಕೇಳದೆ ಇದು ಮಾಡ್ಕೊಂಬಂದ್ಲು. ಅವಳಿಗೆ ಮೊದಲಿಂದ ಇದರಲ್ಲಿ ಭಾಳ ಇಂಟ್ರೆಸ್ಟ್ ಇತ್ತು. 1 ಇಯರ್ ಮಂಗಳೂರಲ್ಲೂ ಇದರಲ್ಲಿ ಅನಿಮಲ್ಸ್ ಇದರಲ್ಲಿ. ಸಮೀಕ್ಷಾ ಶಿವಮೊಗ್ಗದ ಸಫಾರಿಗೆ ವೈದ್ಯೆಯಾಗಿ ಆಯ್ಕೆಯಾಗಿ 1.5 ತಿಂಗಳಾಗಿತ್ತು ಅಷ್ಟೇ. ಸಮೀಕ್ಷಾ ಪಶುವೈದ್ಯ ಆಗೋದು ಮನೆಯವರಿಗೆ ಇಷ್ಟವಿರಲಿಲ್ಲ. ಜೊತೆಗೆ ಶಿವಮೊಗ್ಗದ ಹುಲಿ ಸಫಾರಿಯಲ್ಲಿ ಕೆಲಸ ಮಾಡೋದೂ ಇಷ್ಟವಿರಲಿಲ್ಲ. ಆದರೆ ಮನೆಯವರ ವಿರೋಧವಿದ್ರೂ ಸಹ ಸಮೀಕ್ಷಾ ನಾನು ಮೃಗಾಲಯದಲ್ಲಿ ಕೆಲಸ ಮಾಡ್ತೀನಿ ಅಂತ ಶಿವಮೊಗ್ಗಕ್ಕೆ ಬಂದಿದ್ರಂತೆ. ಆದರೆ ಬಂದ 1.5 ತಿಂಗಳಲ್ಲೇ ಇಂತಹದ್ದೊಂದು ದುರಂತ ನಡೆದಿದೆ. ಕೇವಲ 30 ನಿಮಿಷಗಳಲ್ಲಿ ನಡೆಯಬಾರದ ಘಟನೆ ನಡೆದು ಬಿಟ್ಟಿದೆ. ಮೃಗಾಲಯದಲ್ಲಿ ಆ 30 ನಿಮಿಷ ಆಗಿದ್ದೇನು ಅಂತ ನೋಡೋದಾದ್ರೆ ಸಮೀಕ್ಷಾಗೆ ನೀರಾನೆ ಬಗ್ಗೆ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ರು. ನೀರಾನೆ ಊಟ ತಿಂತಾ ಇಲ್ಲ, ನೀರಾನೆಯ ಟೆಂಪರೇಚರ್ ಪರೀಕ್ಷೆ ಮಾಡುವಂತೆ ಸೂಚನೆ ಕೊಟ್ಟಿದ್ರು. ಟೆಂಪರೇಚರ್ ಚೆಕ್ ಮಾಡಲು ನೀರಾನೆ ಬಳಿಗೆ ಹೋಗಿದ್ದ ಸಮೀಕ್ಷಾ 2 ಸಿಬ್ಬಂದಿಯ ಜೊತೆಗೆ ನೀರಾನೆ ಬಳಿ ಹೋಗಿದ್ರು. ಟೆಂಪರೇಚರ್ ಚೆಕ್ ಮಾಡಿ ಮೇಲಕ್ಕೆ ಹತ್ತುವಾಗ ನೀರಾನೆ ದಾಳಿ. ಸಮೀಕ್ಷಾ ಜೊತೆಗಿದ್ದ ಸಿಬ್ಬಂದಿ ಬಳಿ ವಾಟರ್ ಗನ್ ಆಗಲಿ ಡಾಟ್ ಗನ್ ಆಗಲಿ ಇರಲಿಲ್ಲ. ಹಾಗಾಗಿ ದಾಳಿ ಮಾಡುವ ವೇಳೆ ನೀರಾನೆಯನ್ನ ತಡೆಯಲು ಆಗಿಲ್ಲ. ಮೃಗಾಲಯದ ಸಿಬ್ಬಂದಿ ಎದುರೇ ಸಮೀಕ್ಷಾ ಮೇಲೆ ನೀರಾನೆ ದಾಳಿ ಮಾಡಿದೆ.
ಎಸ್, ಎಲ್ಲವೂ ಆ 30 ನಿಮಿಷದಲ್ಲಿ ನಡೆದು ಹೋಗಿತ್ತು. ವೈದ್ಯ ಸಮೀಕ್ಷಾಳನ್ನ ಒಂದು ಪಕ್ಷಿಗೆ ಟ್ರೀಟ್ಮೆಂಟ್ ಕೊಡಬೇಕು ಬನ್ನಿ ಅಂತ ಕರೆಸಿಕೊಂಡ ಅಧಿಕಾರಿಗಳು 11 ಗಂಟೆಯ ನಂತರ ನೀರಾನೆ ಬಗ್ಗೆ ಹೇಳಿದ್ರು. ಮೃಗಾಲಯದಲ್ಲಿರೋ ನೀರಾನೆಗೆ ಜ್ವರ ಇದೆ, 4 ದಿನಗಳಿಂದ ಊಟ ಮಾಡಿಲ್ಲ, ಅದರ ಟೆಂಪರೇಚರ್ ಚೆಕ್ ಮಾಡಿ ಅಂತ ಯಾರೋ ಹೇಳಿದ್ದಾರೆ. ಅಧಿಕಾರಿಗಳು ಹೇಳಿದ್ದಕ್ಕೆ ಸಮೀಕ್ಷಾ ಗರ್ಭಿಣಿ ನೀರಾನೆ ಬಳಿ ಹೋಗಿತ್ತು. ಈ ವೇಳೆಗೆ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಇಬ್ಬರು DRFO ಅಬ್ಸೆಂಟ್, ಮುಖ್ಯ ವೈದ್ಯನಿಗೂ ರಜೆ. ಹಬ್ಬಕ್ಕೆ ಅಧಿಕಾರಿಗಳು ರಜೆ ಹಾಕಿ ಟ್ರೈನಿ ಸಮೀಕ್ಷಾಗೆ ಕೆಲಸ ಕೊಟ್ರು. ಅಂದು ಎಲ್ಲರಿಗೂ ಯುಗಾದಿಯ ಸಂಭ್ರಮ. ಯುಗಾದಿ ಹಬ್ಬಕ್ಕೆ ಅಂತ ಮೊದಲೇ ಹೇಳಿ ಒಂದಷ್ಟು ಸಿಬ್ಬಂದಿ ರಜೆ ತೆಗೆದುಕೊಂಡಿದ್ರು. ಮೃಗಾಲಯದ ಮುಖ್ಯ ವೈದ್ಯ ಮುರಳಿ ಮನೋಹರ್ ಸಹ ಹಬ್ಬಕ್ಕೆ ರಜೆ ಹಾಕಿ ಊರಿಗೆ ಹೋಗಿಬಿಟ್ಟಿದ್ರು. ಆದರೆ ಪ್ರತಿದಿನ ಯಾರಾದರೂ ಒಬ್ಬರು ವೈದ್ಯರು ಪ್ರಾಣಿಗಳನ್ನು ನೋಡಬೇಕಾಗತ್ತೆ. ಹಗಲು ರಾತ್ರಿಯೂ ಮೆಡಿಕೇಶನ್ ಕೊಡಬೇಕಾಗತ್ತೆ. ಮುಖ್ಯ ವೈದ್ಯರು ರಜೆಯಲ್ಲಿ ಇರೋ ಕಾರಣ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಸಮೀಕ್ಷಾಳನ್ನ ಕರೆಸಿಕೊಳ್ಳಲಾಗಿತ್ತು. ಸಮೀಕ್ಷಾ ಇನ್ನು ಟ್ರೈನಿ ವೈದ್ಯೆ. ಮುಖ್ಯ ವೈದ್ಯರು ಅವರನ್ನ ಜೊತೆಯಲ್ಲಿ ಇಟ್ಟುಕೊಂಡು ಎಲ್ಲ ಟ್ರೈನಿಂಗ್ ಕೊಡಬೇಕು. ರಾತ್ರಿ ಹೊತ್ತು ಅಪಾಯಕಾರಿ ಪ್ರಾಣಿಗಳ ಬಳಿ ಹೋಗಲು ಬಿಡಬಾರದು. ಆದರೆ ಡಾಕ್ಟರ್ ಸಮೀಕ್ಷಾಗೆ ಸನ್ ಕ್ಯಾನಿಯಲ್ ಅನ್ನೋ ಪಕ್ಷಿಗೆ ಇಂಜೆಕ್ಷನ್ ಮಾಡಬೇಕು ಅಂತ ಹೇಳಿ ಕರೆಸಿಕೊಂಡು ನಂತರ ಮುಖ್ಯ ವೈದ್ಯರು ರಜೆಯಲ್ಲಿ ಇರೋ ಕಾರಣ ನೀರಾನೆಯನ್ನು ನೋಡುವಂತೆ ಹೇಳಿದ್ದಾರೆ. ಹಬ್ಬದ ಕಾರಣ DRFO ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರೂ ಮನೆಗಳಿಗೆ ಹೋಗಿದ್ರು. ಇಂಥ ಟೈಮಲ್ಲೇ ಸಮೀಕ್ಷಾಗೆ ಕೆಲಸ ಹೇಳಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಬ್ಬರು ವೈದ್ಯರು ರಜೆಯಲ್ಲಿದ್ದಾಗ ಮತ್ತೊಬ್ಬ ವೈದ್ಯರಿಗೆ ಜವಾಬ್ದಾರಿ ಕೊಡೋದು ಸರ್ವೇಸಾಮಾನ್ಯ. ಆದರೆ ಒಬ್ಬ ಟ್ರೈನಿಯನ್ನ ಅಪಾಯಕಾರಿ ಪ್ರಾಣಿ ಬಳಿಗೆ ಕಳಿಸಿದ್ದು ಎಷ್ಟು ಸರಿ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿವೆ. ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಲು ಹೋಗಬೇಕಾದ್ರೆ ಕಡ್ಡಾಯವಾಗಿ SOP ಪಾಲನೆ ಮಾಡಬೇಕು. ಆದರೆ ಇಲ್ಲಿ ಆ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. SOP ಪ್ರಕಾರ ಪ್ರಾಣಿಗಳ ಬಳಿಗೆ ಹೋಗುವಾಗ ಒಬ್ಬ RFO ಮೇಲ್ಪಟ್ಟ ಅಧಿಕಾರಿ ಇರಬೇಕು. ಚಿಕಿತ್ಸೆ ಕೊಡಲು ಹೋದಾಗ ವಾಟರ್ ಗನ್ನ ತೆಗೆದುಕೊಂಡು ಹೋಗಬೇಕು. 4 ಜನ ಮೃಗಾಲಯದ ಸಿಬ್ಬಂದಿ ಜೊತೆಗಿರಬೇಕು. ಪಟಾಕಿ, ಡಾಟ್ ಗನ್, ಪ್ರಾಣಿ ಪಾಲಕರು ಇರಲೇಬೇಕು. ಆದರೆ ಇದ್ಯಾವುದೂ ಇಲ್ಲದೆ ಸಮೀಕ್ಷಾಳನ್ನ ನೀರಾನೆ ಬಳಿಗೆ ಕಳಿಸಲಾಗಿದೆ. ಶಿವಮೊಗ್ಗದ ಮೃಗಾಲಯ ಅಂತ ಅಲ್ಲ, ಯಾವುದೇ ಮೃಗಾಲಯ ಆದರೂ ಅಲ್ಲಿ ಕಡ್ಡಾಯವಾಗಿ ಕೆಲವೊಂದು ನಿಯಮಗಳನ್ನು ಪಾಲನೆ ಮಾಡಬೇಕಾಗತ್ತೆ. ಪ್ರಾಣಿಗಳಿಗೆ ಆಹಾರ ಕೊಡುವಾಗ ಆಗಲಿ ಅಥವಾ ಚಿಕಿತ್ಸೆ ಕೊಡುವಾಗ ಆಗಲಿ ಒಬ್ಬೊಬ್ಬರೇ ಹೋಗುವಂತಿಲ್ಲ. ಪ್ರಾಣಿಗಳ ಮನಸ್ಥಿತಿ ಯಾವಾಗ ಯಾವ ರೀತಿ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಪ್ರಾಣಿಗಳಿಗೆ ಚಿಕಿತ್ಸೆ ಕೊಡಲು ವೈದ್ಯರು ಹೋಗಬೇಕಾದ್ರೆ ಅವರೊಂದಿಗೆ RFO ಅಥವಾ ಅವರಿಗಿಂತ ಮೇಲ್ಪಟ್ಟ ಅಧಿಕಾರಿ ಇರಬೇಕು. ಜೊತೆಗೆ ಪ್ರಾಣಿ ಪಾಲಕರಿರಬೇಕು. ಆದರೆ ಶಿವಮೊಗ್ಗದಲ್ಲಿ ಸಮೀಕ್ಷಾ ಜೊತೆಗೆ ಯಾರೂ ಇರಲಿಲ್ಲ ಅನ್ನೋ ವಿಚಾರ ಗೊತ್ತಾಗಿದೆ. ಈ ವಿಚಾರವನ್ನ ವೈದ್ಯರ ಬಳಿ ಕೇಳಿದ್ರೆ, ನಾವು ಸಮೀಕ್ಷಾಗೆ ನೀರಾನೆ ಬಳಿಗೆ ಹೋಗಲು ಹೇಳಿಲ್ಲ, ಕೇವಲ ಪಕ್ಷಿಯನ್ನ ನೋಡಲು ಮಾತ್ರ ಹೇಳಿದ್ವಿ ಅಂತ ಹೇಳಿದ್ದಾರೆ. ವೈದ್ಯಾಧಿಕಾರಿ ಇರಬೇಕು ಅಂತ ಇರುತ್ತೆ. ಹೌದೌದು, ಅದು ಮೇಂಟೈನ್ ಆಗಿಲ್ಲ ಅಂತ ಅವ್ರ ಫ್ಯಾಮಿಲಿ ಅವರು. ಅದೇ ಅದ್ರ ಬಗ್ಗೆ ನನಗೂ ಕೂಡ ಮಾಹಿತಿ ಇಲ್ಲ. ಆ್ಯಕ್ಚುಲಿ SOP ಅಂದರೆ ತುಂಬ ಪ್ರೋಟೋಕಾಲ್ಸ್ ಇರುತ್ತೆ. ಒಬ್ರು ಯೂನಿಫಾರ್ಮ್ ಸ್ಟಾಫ್ ಕೂಡ ಇರಬೇಕು ಫಾರೆಸ್ಟ್ ಡಿಪಾರ್ಟ್ಮೆಂಟ್ದು. ಆಮೇಲೆ ಆರ್ಮರ್ಸ್ ಇರಬೇಕು, ಪ್ರೊಟೆಕ್ಷನ್ ಆರ್ಮರ್ಸು. ಆಮೇಲೆ ಸೆಡೇಷನ್ ಮಾಡಿ ಅನಿಮಲ್ ಹತ್ರ ಹೋಗ್ತಕ್ಕಂಥದ್ದು, ಅನಸ್ತೇಷಿಯಾ ಕೊಟ್ಟೆ ಹೋಗ್ತಕ್ಕಂಥದ್ದು ಇರುತ್ತೆ. ನಾನು ಕೂಡ ಡ್ಯೂಟಿ ಮುಗಿಸ್ಕೊಂಡು ನೈಟು ಔಟ್ ಆಫ್ ಸ್ಟೇಷನಲ್ಲಿದ್ದೆ. ಊರಿಗೆ ಹಬ್ಬ ಇರೋ ಕಾರಣ ಹೋಗಿದ್ದೆ. ಸೊ ಮಾರ್ನಿಂಗ್ ಈಗ ಆದಾಗಲೇ ಗೊತ್ತಾಗಿದ್ದು. ಅಂದರೆ ನಿಮ್ಮ ಇನ್ಸ್ಟ್ರಕ್ಷನ್ ಏನಿಲ್ಲ ಅವರಲ್ಲಿ? ಇಲ್ಲ, ನಂದು ಇನ್ಸ್ಟ್ರಕ್ಷನ್ ಓನ್ಲಿ ಫಾರ್ ಸನ್ಕಾನ್ಯೂರ್ ಬರ್ಡ್ ಇತ್ತು. ಓಕೆ, ಅವರು ಹೋಗಿದ್ದು ನಿಮ್ಗೆ ಗೊತ್ತಾಗಲಿಲ್ಲ? ಹೋಗಿದ್ದು ಗೊತ್ತಾಗಿಲ್ಲ. ಆ್ಯಕ್ಚುಲಿ 11:30ಗೆ ಒಂದು ಕಾಲ್ ಬಂದಿದೆ, ಬಟ್ ನಾನು ಮಲಗಿಬಿಟ್ಟಿದ್ದೆ. ಸೊ ಸೈಲೆಂಟಲ್ಲಿರೋ ಕಾರಣ ಅದು ಕನೆಕ್ಟ್ ಆಗಿಲ್ಲ. ಇನ್ನು ನೀರಾನೆ ಬಳಿಗೆ ಹೋಗುವುದಕ್ಕೂ ಮುನ್ನವೇ ಸಮೀಕ್ಷಾ ವೈದ್ಯರಿಗೆ ಕರೆ ಮಾಡಿ ಹೇಗೆ ಚಿಕಿತ್ಸೆ ಕೊಡಬೇಕು ಅನ್ನೋದನ್ನ ಕೇಳಲು ಪ್ರಯತ್ನಿಸಿದ್ದಾಳೆ. ಆದರೆ ರಜೆಯಲ್ಲಿದ್ದ ವೈದ್ಯರು ಇವರ ಫೋನ್ ಅಟೆಂಡ್ ಮಾಡಿಲ್ಲ ಅಂತ ಹೇಳಲಾಗ್ತಾ ಇದೆ. ಡ್ಯೂಟಿಯಲ್ಲಿ ತಾನೊಬ್ಬಳೇ ಇರೋದ್ರಿಂದ ಸಮೀಕ್ಷಾ ಧೈರ್ಯ ಮಾಡಿ ನೀರಾನೆ ಬಳಿಗೆ ಹೋಗಿ ಟೆಂಪರೇಚರ್ ಚೆಕ್ ಮಾಡಿದ್ದು ಗಾಬರಿಯಲ್ಲಿ ನೀರಾನೆ ಹಂಸೇಣಿ ದಾಳಿ ಮಾಡಿದೆ.
ನೀರಾನೆ ಹಂಸಿಣಿ ಕೆರಳಿ ಕೆಂಡವಾಗಿದ್ದೇಕೆ? ಕೇರ್ ಟೇಕರ್ಗೆ ತಿಳಿಸದೆಯೇ ನೀರಾನೆ ಬಳಿಗೆ ಹೋಗಿದ್ರ ಸಮೀಕ್ಷಾ? ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ನೀರಾನೆ ಸಮೀಕ್ಷಾಳ ಮೇಲೆ ದಾಳಿ ಮಾಡಿದ್ದು. ಗರ್ಭಿಣಿ ಆಗಿರೋ ಈ ನೀರಾನೆ ಹಂಸಿಣಿ ನೀರನ್ನ ಬಿಟ್ಟು ಆಚೆ ಬರ್ತಾ ಇಲ್ಲ. 4-5 ದಿನಗಳಿಂದ ಆಹಾರವನ್ನು ತಿಂತಾ ಇಲ್ಲ. ಗರ್ಭಿಣಿ ಆಗಿದ್ದಾಗೆ ಕೆಲವೊಮ್ಮೆ ಅವರು ಆಹಾರ ತಿನ್ನೋದಿಲ್ಲ. ಅದು ದೊಡ್ಡ ಸಮಸ್ಯೆ ಅಲ್ಲ ಅಂತ ವೈದ್ಯರು ಹೇಳ್ತಾರೆ. ಹಾಗಿದ್ದಾಗ ನೀರಾನೆಯನ್ನ ಪರೀಕ್ಷೆ ಮಾಡುವಂತೆ ಸಮೀಕ್ಷಾಗೆ ಹೇಳಿದ್ದು ಯಾರು, ಯಾಕೆ ಅನ್ನೋದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಇನ್ನು ದಾಳಿ ನಡೆದ ದಿನ ನೀರಾನೆಯನ್ನ ನೋಡಿಕೊಳ್ಳೋಕೆ ಇದ್ದ ಕೇರ್ ಟೇಕರ್ ಸಹ 6 ಗಂಟೆಗೆ ಕೆಲಸ ಮುಗಿಸಿಕೊಂಡು ಮನೆಗೆ ಹೋಗಿದ್ರಂತೆ. ಮೃಗಾಲಯಕ್ಕೆ ಬಂದ ವೈದ್ಯೆ ನಮಗೆ ಮಾಹಿತಿ ಕೊಡದೆಯೇ ನೀರಾನೆ ಬಳಿ ಹೋಗಿದ್ದಾರೆ ಅಂತ ಕೇರ್ ಟೇಕರ್ ಹೇಳಿದ್ದಾರೆ. ನಿಮ್ಗೆ ಇನ್ಫಾರ್ಮ್ ಮಾಡ್ತಾರೆ ಯಾರಾದ್ರೂ ಏನಾದರೂ? ಸರ್ ಏನೇ ಈಗ ಒಂದು ಎನ್ಕ್ಲೋಸರ್ ಹತ್ರ ಯಾರೇ ಅಧಿಕಾರಿಗಳು ಬರಬೇಕು ಅಂತಾರೆ ನಮ್ಮ ಹತ್ರ, ಒಂದ್ಸರಿ ಇನ್ಫಾರ್ಮ್ ಮಾಡ್ತಾರೆ. ಈಗ ಅನಿಮಲ್ ಹೆಲ್ತ್ ಇಶ್ಯೂ ಇರುತ್ತೆ ಅಂತ ಟೈಮಲ್ಲೆಲ್ಲ ಬಂದು ನಮ್ಗೆ ಇನ್ಫಾರ್ಮ್ ಇಲ್ದೈತೆ ಅವ್ರೇನೋ ಅಲ್ಲಿ ಬಂದು ಇದು ಮಾಡಲ್ಲ. ಅನಿಮಲ್ಸ್ ಇನ್ಫಾರ್ಮ್ ಇದ್ದೇ ಇರುತ್ತೆ ನಮ್ಗೆ. ಮೊನ್ನೆ ಏನು ಮಾಡಿದ್ರ? ಇಲ್ಲ ಸರ್, ಇನ್ಫಾರ್ಮ್ ಏನು ಮಾಡಿಲ್ಲ ನಮಗೆ. ಕೇಟಾಗಿ ನಿಮ್ದು 6 ಗಂಟೆಗೆ ಡ್ಯೂಟಿ ಮುಗಿತು? 6 ಗಂಟೆ ಡ್ಯೂಟಿ ಮುಗಿಯುತ್ತೆ. ಎಮರ್ಜೆನ್ಸಿ ಸಿಚುವೇಶನ್ ಅನಿಮಲ್ಸಿಗೆ ನೈಟಲ್ಲಿ ಟ್ರೀಟ್ಮೆಂಟ್ ಬೇಕೇ ಬೇಕು ಅಂದರೆ ಅದು ನಮಗೆ ಇನ್ಫಾರ್ಮೇಷನ್ ಇರುತ್ತೆ. ಆ ಟೈಮಲ್ಲಿ ನಾವು ಡಾಕ್ಟರ್ ಬರೋ ಟೈಮಿಗೆ ನಾವು ಬಂದಿರ್ತೀವಿ. ಬಂದು ನಾವು ಟ್ರೀಟ್ಮೆಂಟ್ ಮುಗಿಸ್ಕೊಂಡು ಹೋಗ್ತೀವಿ. ಯಾವುದೇ ಪ್ರಾಣಿಗಳಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂದ್ರೂ ಅದರ ಪಾಲಕರಿಗೆ ಮಾಹಿತಿ ಕೊಡ್ತಾರಂತೆ. ಇವತ್ತು ಇಷ್ಟೊತ್ತಿಗೆ ಬರ್ತೀವಿ, ನೀವಿರಬೇಕು ಅಂತ ಹೇಳ್ತಾರಂತೆ. ಆಗ ಪ್ರಾಣಿ ಪಾಲಕರು ಅಲ್ಲೇ ಇದ್ದು ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಡ್ತಾರೆ. ಆದರೆ ಸಮೀಕ್ಷಾ ಅವರು ನಮಗೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಮಾಹಿತಿ ಕೊಟ್ಟಿದ್ರೆ ನಾವು ಬರ್ತಾ ಇದ್ವಿ ಅಂತ ಕೇರ್ ಟೇಕರ್ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ರಾತ್ರಿ ಹೊತ್ತು ನೀರಾನೆಗಳು ತುಂಬ ಅಗ್ರೆಸಿವ್ ಆಗಿರುತ್ತವೆ. ತಮಗೆ ಏನಾದರೂ ಮಾಡ್ತಾರೆ ಅನ್ನೋ ಭಯದಲ್ಲಿ ಅಟ್ಯಾಕ್ ಮಾಡುತ್ತವೆ ಅಂತ ಕೇರ್ ಟೇಕರ್ ಪವನ್ ಹೇಳಿದ್ದಾರೆ. ಅಗ್ರೆಸಿವ್ ಅಂದ್ರೆ ಸರ್, ಅದಕ್ಕೆ ತೊಂದರೆ ಆಗ್ತಾ ಇದೆ ಅಂದರೆ ತುಂಬ ಅಗ್ರೆಸಿವ್ ಆಗಿ ಬಿಹೇವಿಯರ್ ತೋರಿಸೋದು. ನನಗೇನೋ ಮಾಡೋಕ್ಕೆ ಬಂದರು ಆ ಥರ ಫೀಲ್ ಇದ್ದಾಗ ಅದು ತುಂಬ ಅಗ್ರೆಸಿವ್ ಆಗಿ ಅಟ್ಯಾಕ್ ಮಾಡೋ ಚಾನ್ಸಸ್ ಜಾಸ್ತಿ. ಅಟ್ಯಾಕ್ ಅಂದರೆ ಯಾವ ಥರ ಎಲ್ಲ ಮಾಡೋದು? ಅಟ್ಯಾಕ್ ಅಂದರೆ ಪೂರ ಬಂದು ನಮಗೆ ಕಚ್ಚಿ ಇತ್ಲ ಬಿಸಾಕೋದು ಆ ಥರ ಎಲ್ಲ ಮಾಡುತ್ತೆ. ಬಟ್ ತಿನ್ನಲ್ಲ ಅದು, ಕಚ್ಚಿ ನಮಗೆ ಇಂಜುರೆನ್ಸ್ ಮಾಡುತ್ತೆ. ಸಮೀಕ್ಷಾ ನೀರಾನೆ ಬಳಿಗೆ ಹೋದಾಗ ಅವರ ಜೊತೆ ಪ್ರಾಣಿ ಪಾಲಕರು ಇರಲಿಲ್ಲ. ಅಷ್ಟೇ ಅಲ್ಲದೆ ಅವರ ಜೊತೆ ಮೃಗಾಲಯದ ಸಿಬ್ಬಂದಿಯೂ ಇರಲಿಲ್ಲ ಅನ್ನೋ ಅನುಮಾನಗಳು ಬರ್ತಾ ಇವೆ. ಯಾಕಂದ್ರೆ ಅಂದು ಸಮೀಕ್ಷಾ ನೀರಾನೆಯನ್ನ ನೋಡೋದಕ್ಕೆ ಒಂದು ಟಾರ್ಚ್ ಲೈಟ್ ತೆಗೆದುಕೊಂಡು ಹೋಗಿದ್ರು. ಒಂದು ಟಾರ್ಚ್ ಇಟ್ಕೊಂಡು ಕಗ್ಗತ್ತಲಲ್ಲೇ ನೀರಾನೆಯನ್ನ ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ರು. ಟಾರ್ಚ್ ಹಿಡಿದು ಮೊದಲು ನೀರಾನೆ ವಿಡಿಯೋ ಮಾಡಿಕೊಂಡಿದ್ದ ಸಮೀಕ್ಷಾ ನಂತರ ಅದನ್ನು ಪರೀಕ್ಷೆ ಮಾಡಲು ಹೋಗಿದ್ರು. ಆದರೆ ಟಾರ್ಚ್ ಲೈಟ್ ಕಣ್ಣಿಗೆ ಬಿದ್ದಿದ್ರಿಂದ ಅದು ದಾಳಿ ಮಾಡಿದೆ. ಅಂದು ಸಮೀಕ್ಷಾ ತೆಗೆದುಕೊಂಡು ಹೋಗಿದ್ದ ಟಾರ್ಚ್ ಲೈಟ್ ಸಹ ಅಲ್ಲೇ ಬಿದ್ದಿದ್ದು ಯಾರೂ ಅದನ್ನು ತೆಗೆದುಕೊಂಡು ಬಂದಿಲ್ಲ. ಹಾಗಾಗಿ ಸಮೀಕ್ಷಾ ಜೊತೆ ಅಂದು ಸಿಬ್ಬಂದಿ ಇದ್ರಾ ಇಲ್ವಾ ಅನ್ನೋ ಅನುಮಾನಗಳು ಸೃಷ್ಟಿಯಾಗಿವೆ. ಸಮೀಕ್ಷಾ ಕುಟುಂಬಕ್ಕೆ ಮಗಳು ಕೆಲಸಕ್ಕೆ ಹೋಗಬೇಕು, ದುಡಿಬೇಕು ಅಂತ ಏನೂ ಇರಲಿಲ್ಲ. ಅವರ ಬಳಿ ಕೋಟಿ ಆಸ್ತಿ ಇತ್ತು. ಮಗಳನ್ನ ವಿದೇಶಕ್ಕೆ ಕಳಿಸಿ ಓದಿಸುವ ಕನಸೂ ಇತ್ತು. ಆದರೆ ಮಗಳ ಪ್ರಾಣಿಗಳ ಪ್ರೀತಿ, ಮೃಗಾಲಯದವರ ಬೇಜವಾಬ್ದಾರಿ ಸಮೀಕ್ಷಾಳ ಜೀವ ತೆಗೆದಿದೆ. ಇದಕ್ಕೆ ಅಲ್ಲಿನ ಅಧಿಕಾರಿಗಳೇ ಕಾರಣ ಅಂತ ಪೋಷಕರು ಆರೋಪ ಮಾಡಿದ್ದಾರೆ. ಈಗ ದಟ್ಟು ಶಿ ಈಸ್ ಹಿಪೋಪಾಟಮಸ್ ವಾಸ್ ಕ್ಯಾರಿಂಗ್, ಶಿ ವಾಸ್ ಅಬೌಟ್ ಟು ಗಿವ್ ಬರ್ತ್ ಇನ್ ಮೇ ಬಿ 1 week ಸೊ ಅದರಲ್ಲಿ ಅದಕ್ಕೆ ಒಂಥರ ಭಯ ಇರುತ್ತೆ. ಸೊ ಸಡನ್ನಾಗಿ ಅದು ಚಾರ್ಜ್ ಮಾಡಬೇಕಂದ್ರೆ ಇವರು ತುಂಬ ಕೇರಲ್ಲಿರಬೇಕು. ಇವರು ಅಟ್ಲೀಸ್ಟ್ ಒಂದು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡಿಕೊಂಡು ಅದೆಲ್ಲ ನೋಡ್ಕೊಂಡು ಇದು ಮಾಡಬೇಕಾಗಿತ್ತು. ಸುಮ್ಮನೆ ಆ್ಯಸ್ ಕ್ಯಾಶುವಲ್ ಆಗಿ ಬಿಟ್ಬಿಟ್ರೆ ಅದೇ ನಾಯಿನ ಪಮರಿಯನ್ ನಾಯಿನ ಅದು ಯಾರು ಎನ್ಕ್ವೈರಿ ಆಗಲೇಬೇಕು ಸರ್. ಇದು ನಾಳೆ ದಿವಸ ಇನ್ನೊಬ್ರಿಗಾಗುತ್ತೆ. ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಸ್ ಆಲ್ ಹ್ಯೂಜ್ ನೆಗ್ಲಿಜೆನ್ಸ್. ಸಿಸಿಟಿವಿ ಇದ್ರೂ ವಿಡಿಯೋ ಮಿಸ್. ಸಮೀಕ್ಷಾ ಸಾವಿನ ಬಗ್ಗೆ ಅನುಮಾನ. ಸಮೀಕ್ಷಾ ಬಗ್ಗೆ ಸುಳ್ಳು ಹೇಳಿದ್ರ ಮೃಗಾಲಯದ ಅಧಿಕಾರಿಗಳು. ನೀರಾನೆ ದಾಳಿಯಲ್ಲಿ ಸಮೀಕ್ಷಾ ಸಾವು, ಪೋಷಕರ ಆರೋಪಗಳು ಏನು? ನೀರಾನೆಗಳು ಸುಖಾಸುಮ್ಮನೆ ದಾಳಿ ಮಾಡೋದಿಲ್ಲ, ಹಾಗಂತ ಯಾವಾಗಲೂ ದಾಳಿಯೇ ಮಾಡೋದಿಲ್ಲ ಅಂತೇನೂ ಇಲ್ಲ. ಕೆಲವೊಂದು ಸಂದರ್ಭಗಳಲ್ಲಿ ನೀರಾನೆಗಳು ದಾಳಿ ಮಾಡುತ್ತವೆ. ಮೃಗಾಲಯದಲ್ಲಿ ನೀರಾನೆ ಹಂಸಿಣಿ ಗರ್ಭಧರಿಸಿತ್ತು. ಕೆಲವೇ ದಿನಗಳಲ್ಲಿ ಮರಿ ಹಾಕುವ ಸಾಧ್ಯತೆ ಇದೆ. ಅದಕ್ಕೆ ವೈದ್ಯ ಸಮೀಕ್ಷಾ ಪರೀಕ್ಷೆ ಮಾಡಲು ಹೋದಾಗ ಹೆದರಿಕೊಂಡು ದಾಳಿ ಮಾಡಿದೆ. ಇನ್ನು ಟೆಂಪರೇಚರ್ ಚೆಕ್ ಮಾಡೋದಕ್ಕೆ ಹೋದ ತಕ್ಷಣ ಅದು ದಾಳಿ ಮಾಡಿಲ್ಲ. ಹಾಗೇನಾದರೂ ಆಗಿದ್ರೆ ಸಮೀಕ್ಷಾ ವಾಪಸ್ ಬರ್ತಾ ಇದ್ರೇನು. ಆದರೆ ಅದು ಆರಂಭದಲ್ಲಿ ಸುಮ್ಮನೆ ಇದ್ದು ನಂತರ ದಾಳಿ ಮಾಡಿದೆ. ಎಸ್, ಸಮೀಕ್ಷಾ ನೀರಾನೆ ಬಳಿಗೆ ಹೋಗಿ
ಥರ್ಮಲ್ ಟೆಸ್ಟ್ ಮಾಡಿದ್ದಾರೆ. ಅವರು ಥರ್ಮಲ್ ಮಾಡಿ ಇಮೇಜ್ ತೆಗೆದಿರೋ ಫೋಟೋ ಈಗ ಸಿಕ್ಕಿದೆ. ಒಂದು ಇಮೇಜ್ನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಹಾಗೂ ಇನ್ನೊಂದು ಇಮೇಜ್ನಲ್ಲಿ 35 ಡಿಗ್ರಿ ಸೆಲ್ಸಿಯಸ್ ಹೀಟ್ ಇರೋದು ಕಂಡು ಬಂದಿದೆ. ಅಂದರೆ ಡಾಕ್ಟರ್ ಸಮೀಕ್ಷಾ ನೀರಾನೆಯನ್ನ ಟೆಸ್ಟ್ ಮಾಡಿದ್ದಾರೆ. ಟೆಸ್ಟ್ ಮಾಡಿ ಬರಬೇಕಾದ್ರೆ ಅದು ದಾಳಿ ಮಾಡಿದೆ. ಅದನ್ನು ತಡೆಯುವುದಕ್ಕೆ ವಾಟರ್ ಗನ್, ಡಾಟ್ ಗನ್ ಇಲ್ಲದೆ ಕಾರಣ ಸಮೀಕ್ಷಾ ಬಲಿಯಾಗಿದ್ದಾರೆ. ವೈದ್ಯ ಸಮೀಕ್ಷಾ ಜೊತೆಗೆ ಮೃಗಾಲಯದ ಸಿಬ್ಬಂದಿ ಇದ್ದಿದ್ರೆ ದಾಳಿ ಮಾಡಿದ ಕೂಡಲೇ ನೀರಾನೆಯನ್ನ ಓಡಿಸಿ ಅವರನ್ನ ಕಾಪಾಡಬಹುದಿತ್ತು. ಆದರೆ ಅವರ ಜೊತೆ ಯಾರೂ ಇದ್ದಂತಿಲ್ಲ. ಅದಕ್ಕೆ ಈ ದುರಂತ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಶಿವಮೊಗ್ಗ ಸಿಂಹಧಾಮದಲ್ಲಿ ನೀರಾನೆ ಇದ್ದ ಸ್ಥಳದಲ್ಲಿ ಸಿಸಿಟಿವಿ ಸಹ ಇದೆ. ಅಲ್ಲಿ ಸಿಸಿಟಿವಿ ಇದ್ದರೂ ಸಿಸಿಟಿವಿಯಲ್ಲಿರೋ ವಿಡಿಯೋ ಮಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸಿಸಿಟಿವಿ ಇದ್ದರೂ ಅಧಿಕಾರಿಗಳು ಅದನ್ನು ಕೊಡ್ತಾ ಇಲ್ಲ. ಸಿಸಿಟಿವಿ ದೃಶ್ಯ ಡಿಲೀಟ್ ಆಗಿದೆ ಅಂತ ಅಲ್ಲಿನ ಸಿಬ್ಬಂದಿ ಹೇಳ್ತಾ ಇದ್ದು ಇದು ಅನುಮಾನಕ್ಕೆ ಎಡೆಮಾಡಿಕೊಡ್ತಾ ಇದೆ. ಮೃತ ಸಮೀಕ್ಷಾ ರೆಡ್ಡಿ ತಿಂಗಳ ಹಿಂದಷ್ಟೇ ಶಿವಮೊಗ್ಗಕ್ಕೆ ಹೋಗಿದ್ದು ಕೇವಲ ಅಪ್ರೆಂಟಿಸ್ ಸರ್ಟಿಫಿಕೇಟ್ ಪಡೆದುಕೊಳ್ಳಲು ಹೋಗಿದ್ವಂತೆ. ಆದರೆ ಅಲ್ಲಿನ ಅಧಿಕಾರಿಗಳು ಟ್ರೈನಿ ಕೈಯಲ್ಲೇ ಕೆಲಸ ಮಾಡಿಸಿದ್ದಾರೆ. ಯಾಕಂದ್ರೆ ಈಗ ಸಮೀಕ್ಷಾ ಇಲ್ಲ, ಹಾಗಾಗಿ ಅಧಿಕಾರಿಗಳು ಬಚಾವಾಗಲು ಏನು ಬೇಕಾದರೂ ಹೇಳ್ತಾರೆ. ಹಿಪ್ಪೋಪೋಟಮಸ್ಗೆ ಚಿಕಿತ್ಸೆ ಕೊಡಲು ಯಾವ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ. ಸೇಫ್ಟಿಗೆ ಗಾರ್ಡಸ್ ಕೂಡ ಇರಲಿಲ್ಲ. ಅಪ್ರೆಂಟಿಸ್ ಹುಡುಗಿಯನ್ನ ಹೇಗೆ ಕಳಿಸ್ತಾರೆ ಅಂತ ಸಮೀಕ್ಷಾ ಕುಟುಂಬದವರು ಆರೋಪ ಮಾಡಿದ್ದಾರೆ. 23 days, just 1 month. They had gone for 45 days or something. It was just for apprenticeship, just on certificate goskara anta hogide. Certificate ತಗೊಂಡು ಬಂದು ಆ್ಯಕ್ಚುಲಿ ಶಿ ಇಸ್ ಎ ಟ್ರೈನಿ. ಮೇಡಮ್, ಈಗ ಸೊ ಅವರು ಎಲ್ಲೋ ಒಂದು ಕಡೆ ಸಮೀಕ್ಷಾ ಅವ್ರನ್ನೇ ಬ್ಲೇಮ್ ಮಾಡೋ ರೀತಿಯಲ್ಲಿ ಮಾತಾಡ್ತಾರೆ. ಅವ್ರು ಮಾಡ್ತಾರೆ ಸರ್. ಇವಾಗ ಅವ್ರದ್ದು ಏನಿದೆ, ಇವಾಗ ಅವ್ರ ಜಾಬು, ದೇ ಶುಡ್ ಪ್ರೊಟೆಕ್ಟ್ ದೆಮ್ ಸೆಲ್ಫ್. ಇವಾಗ ಇವಳು ಇಲ್ಲ, ಸೊ ದೇ ಕ್ಯಾನ್ ಸೇ ಎನಿಥಿಂಗ್, ಏನಾದರೂ ಹೇಳ್ಬೋದು. ಬಿಕಾಸ್ ಇವಳು ಇಲ್ವಲ್ಲ ಈಗ, ಸೊ ಏನು ಹೇಳಿದ್ರು ಅದೇ ರೈಟ್ ಅಂತ. ಇನ್ಫ್ಯಾಕ್ಟ್ ಚಿಕ್ಕಂದಿನಿಂದಲೂ ಸಮೀಕ್ಷಾಗೆ ಕಾಡು ಪ್ರಾಣಿಗಳೆಂದರೆ ಹೆಚ್ಚು ಆಸಕ್ತಿ. ದುಡಿಬೇಕು, ದುಡ್ಡು ಮಾಡಬೇಕು ಅನ್ನೋ ಆಸೆ ಇರಲಿಲ್ವಂತೆ. ಆಕೆಗೆ 100 ಕೋಟಿ ಆಸ್ತಿ ಇತ್ತು, ಆದರೆ ಸರ್ವಿಸ್ ಮಾಡಬೇಕು ಎಂಬ ಹಂಬಲವಿತ್ತು. ಅವರ ಮನೆಯವರು ಹೆಚ್ಚಿನ ವ್ಯಾಸಂಗಕ್ಕೆ ವಿದೇಶಕ್ಕೆ ಹೋಗುವಂತ ಹೇಳಿದ್ರೂ ಒಪ್ಪದೆ ಪ್ರಾಣಿಗಳಿಗೆ ಸರ್ವಿಸ್ ಮಾಡಲು ಹೋಗಿದ್ದಂತೆ. ಮೃಗಾಲಯದಲ್ಲಿ ಅಧಿಕಾರಿಗಳೇ ಹಾಸ್ಟೆಲ್ ಬಳಿ ಜೀಪ್ ಕಳುಹಿಸಿದ್ದಾರೆ. ಒಬ್ಬ ಹುಡುಗಿಯನ್ನ ಹಿಪ್ಪೋಪೋಟಮಸ್ ಬಳಿ ಕಳಿಸಲು ಕಾಮನ್ ಸೆನ್ಸ್ ಬೇಕು. ಅಧಿಕಾರಿಗಳು ಕೇರ್ ಮಾಡಬೇಕಾಗಿತ್ತು ಅಂತ ಸಮೀಕ್ಷಾ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅವರು ಅವರ ಜಾಬ್ನ ಸೇಫ್ ಮಾಡ್ಕೊಳ್ಳೋದಕ್ಕೋ ಇಲ್ಲ ಅವ್ರು ಸೇಫ್ ಆಗಿರೋದಕ್ಕೆ ಅದು ಹೇಳ್ತಿದ್ದಾರೆ ಅಷ್ಟೇ. ಶಿ ಈಸ್ ನಾಟ್ ದ ಫಸ್ಟ್ ಡೇ ಶಿ ಈಸ್ ಗೋಯಿಂಗ್ ಆಲ್ಮೋಸ್ಟ್ ಫ್ರಮ್ 1 week. ಡೈಲಿ ನೈಟು ಅವಳೋಗಿ ಮಾನಿಟರ್ ಮಾಡ್ತಿದ್ದಾಳೆ. ಆಮೇಲೆ ಪ್ರೋಟೋಕಾಲ್ಸ್ ನಿಮ್ಗೆ ಗೊತ್ತಿರೋಂಗೆ ಭಾಳ ರೂಲ್ಸ್ ಐತೆ ಅದಕ್ಕೆ. ಶಿ ಶುಡ್ ಗೋ ವಿತ್ 2 guards. ಮತ್ತು ಕೀ ತೆಗಿಬೇಕು ಅಂದ್ರೂ ಸೀನಿಯರ್ ಡಾಕ್ಟರ್ ಶುಡ್ ಕಮ್ ಆ್ಯಂಡ್ ಓಪನ್ ದಟ್ ಕೀ. ಯಾವುದೂ ಇಲ್ಲ ಇಲ್ಲಿ. ಅವ್ರು ಸುಮ್ಮನೆ ಅವರು ಬೆಳಗ್ಗೆ ನಿಮ್ಮ ಯಾವುದೋ ನ್ಯೂಸಲ್ಲಿ ನೋಡಿದೆ, ಅವರ ಸೀನಿಯರ್ ಡಾಕ್ಟ್ರು ಎಷ್ಟು ಆರಾಮಾಗಿ ಅವ್ನು ಹೇಳ್ತಿದ್ದಾನೆ ಅಂದರೆ ಅವ್ನಿಗೆ ಕನ್ಸನ್ನೇ ಇಲ್ಲ, ಒಂದು ಪ್ರಾಣ ಹೋಗಿದ್ದನ್ನ ಕನ್ಸನ್ನೂ ಇಲ್ಲ. ವಿ ಡಿಂಟ್ ಸೆಂಡ್, ನಮ್ಮ ಪರ್ಮಿಷನ್ ಇಲ್ಲದೆ ಹೋಗಿದ್ದಾಳೆ, ಬರ್ಡ್ಗೆ ಹೇಳಿದ್ವಿ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಒಂದು ಹಿಪ್ಪೋಪೋಟಮಸ್ ಹತ್ರ ಹೋಗ್ಬೇಕಂದ್ರೆ ಭಾಳ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ಸ್ ಎಲ್ಲ ಬ್ರೇಕ್ ಮಾಡಿ ಇವಾಗ ಕೀ ಹೆಂಗೆ ಕೊಟ್ಟರು ಹೋಗಲಿ ಗೇಟ್ ಓಪನ್ ಮಾಡೋದಕ್ಕೆ ಅವಳಿಗೆ. ಈ ಪ್ರಕರಣದಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಒಬ್ಬ ಟ್ರೈನಿಯನ್ನ ಕಳೆದ 1 ವಾರದಿಂದ ಮೃಗಾಲಯಕ್ಕೆ ಡ್ಯೂಟಿಗೆ ಕಳಿಸಿದ್ದಾರೆ. ಯಾವುದೇ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳದೆ ವೈದ್ಯೆಯನ್ನ ಬಲಿ ಕೊಟ್ಟಿದ್ದಾರೆ. ಈಗ ತಮ್ಮ ಕೆಲಸಗಳನ್ನ ಸೇಫ್ ಮಾಡಿಕೊಳ್ಳಲು ಬೇರೆ ಬೇರೆ ಕಥೆಗಳನ್ನು ಕಟ್ತಾ ಇದ್ದಾರಂತೆ. ಹಾಗಾಗಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು. ಇನ್ನು ಮುಂದೆ ಆದರೂ ವೈಲ್ಡ್ ಲೈಫ್ ಬಗ್ಗೆ ಮುಂಜಾಗ್ರತಾ ಕ್ರಮ ವಹಿಸಬೇಕು ಅಂತ ಪೋಷಕರು ಆಗ್ರಹಿಸಿದ್ದಾರೆ.